ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಬಂದರೆ ಸ್ವಲ್ಪ ಪಾಸಿಟಿವ್ ಅಂತ ಹೇಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಇಂಟರ್ಪ್ರಿಟ್ ಆಗಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಹೋಗಿದ್ರೆ ಈ ಪರ್ಸನ್ ಈಗ ಅವರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಇಷ್ಟು ದಿನ ಅವ್ರಿಗೆ ಏನು ಕೋಪ ಇತ್ತು ಅಥವಾ ನಿಮ್ಮ ಮೇಲೆ ಏನು ಈಗೋ ಪ್ರಾಬ್ಲಮ್ ಇತ್ತು ಅಥವಾ ಆ್ಯಟಿಟ್ಯೂಡ್ ಇತ್ತು, ಅದನ್ನೆಲ್ಲ ಈ ಪರ್ಸನ್ ನಾರ್ಮಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂತ ಅಂದರೆ ಅವರು ನಾರ್ಮಲ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ತಾಳ್ಮೆಯಿಂದ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಪೇಷನ್ಸಿಂದ ಡಿಸಿಷನ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ರಿಲೇಷನ್ಶಿಪ್ ಯಾವುದು ಇಂಬ್ಯಾಲೆನ್ಸ್ ಆಗಿತ್ತೋ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಹಾರ್ಟ್ ಚಕ್ರ ಅವ್ರಿಗೆ ಓಪನ್ ಆಗ್ತಾ ಇದೆ. ಇಲ್ಲಿ ಒಂದು ಟ್ರಯಾಂಗಲ್ ಥರ ಇದೆ ಅಲ್ವಾ ಒಳಗಡೆ, ಇದು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ನಿಮ್ಮ ಅಟ್ಲೀಸ್ಟ್ ಇಫ್ ನಾಟ್ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೂ ನಿಮ್ಮನ್ನು ಅವರು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇಟ್ಸ್ ಅ ಪಾಸಿಟಿವ್ ಮೂವ್ ಅಂತ ಹೇಳ್ತೀನಿ, ಇಟ್ಸ್ ಅ ಪಾಸಿಟಿವ್ ಎನರ್ಜಿ ಅಂತಲೂ ಕೂಡ ಹೇಳ್ತೀನಿ. ಟೆಂಪ್ರೆನ್ಸ್ ಕಾರ್ಡ್ ಇಸ್ ಲೈಕ್ ಪೇಷನ್ಸಿಂದ, ತಾಳ್ಮೆಯಿಂದ ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ನಿಮ್ಮನ್ನು ರೀಚ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ. ಆ್ಯಂಡ್ 3 ಆಫ್ ಸ್ವಾರ್ಡ್, ನಿಮ್ಮ ಮತ್ತು ಅವರ ಮಧ್ಯ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ದಿಸ್ ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಮಧ್ಯ ಒಂದು ಜಗಳನೋ ಅಥವಾ ನೀವಿಬ್ಬರು ದೂರ ಆಗೋದಕ್ಕೆ ಕಾರಣ ಆಯಿತು ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಅಥವಾ ಥರ್ಡ್ ಪಾರ್ಟಿ ನಿಮ್ಮನ್ನು ಮತ್ತು ನಿಮ್ಮ ವ್ಯಕ್ತಿನ ದೂರ ಮಾಡೋದಕ್ಕೆ ಅವರು ತುಂಬ ಇನ್ವಾಲ್ವ್ ಆಗಿ ನಿಮ್ಮ ರಿಲೇಷನ್ಶಿಪ್ನ ಅವರು ಸ್ಪಾಯಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಇನ್ ಕೇಸ್ ನೀವಿಬ್ಬರು ಲವ್ ಮಾಡ್ತಿದ್ರೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರ ಫಿಯಾನ್ಸಿ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಯಾರು ಬೇಕಾದರೂ ಆಗಿರ್ಬೋದು. ಸೊ ಈ ಥರ ಈ ಒಂದು ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಮೂರನೇ ವ್ಯಕ್ತಿಗಾಗಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅದು ನಿಮಗೆ ತುಂಬ ಹರ್ಟ್ ಆಗಿದೆ, ನೀವು ಡಿಪ್ರೆಷನಲ್ಲಿದ್ದಿರಿ, ನೀವು ಆ್ಯನ್ಸೈಟಿ, ಸ್ಟ್ರೆಸ್, ಓವರ್ ಥಿಂಕಿಂಗ್ ಅದೇನು ಇನ್ನೂ ಓವರ್ಕಮ್ ಕೂಡ ನೀವು ಆಗಿಲ್ಲ. ಈಗಲೂ ಪ್ರೆಸೆಂಟಲ್ಲೂ ಕೂಡ ನೀವು ಟೆನ್ಷನಲ್ಲಿದ್ದೀರಾ, ಡಿಪ್ರೆಷನಲ್ಲಿದ್ದೀರಾ, ಓವರ್ ಥಿಂಕ್ ಆಗಿದ್ದೀರಾ. ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗಿರಲಿಲ್ಲ ಅಂದಿದ್ದರೆ ಪ್ರಾಬಬ್ಲಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾವಾಗ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಯಿತು, ನಿಮ್ಮ ಮೇಲೆ ಇದ್ದಂತಹ ಪ್ರೀತಿ ವಿಶ್ವಾಸ ಈ ಪರ್ಸನ್ಗೆ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಫ್ಯಾಮಿಲಿ ಬ್ರದರ್ಸ್, ಕಸಿನ್ಸ್ ಯಾರು ಬೇಕಾದರೂ ಆಗಿರ್ಬೋದು. ಬಿಕಾಸ್ ಆಫ್ ದಿಸ್ ಥರ್ಡ್ ಪಾರ್ಟಿ ಯುವರ್ ರಿಲೇಷನ್ಶಿಪ್ ಗಾಟ್ ಸ್ಪಾಯಲ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರಿಂದ ನೀವಿನ್ನೂ ಓವರ್ಕಮ್ ಆಗೋದಕ್ಕಾಗ್ತಿಲ್ಲ. ಆ ಪರ್ಸನ್ ಏನು ನಿಮ್ಮಿಂದ ಮೂವ್ ಆನ್ ಆಗೋಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪಾಸ್ಟಲ್ಲಿ ಟ್ರೈ ಮಾಡಿದ್ರು, ಬಟ್ ನೀವು ಮಾತ್ರ ಈ ಪರ್ಸನ್ನಿಂದ ಮೂವ್ ಆನ್ ಆಗೋದಕ್ಕೆ ಆಗಲಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ 4 ಆಫ್ ವಾಂಡ್ಸ್ ಬಂದಿದೆ. 4 ಆಫ್ ವಾಂಡ್ಸ್ ಇಸ್ ಅ ಕಾರ್ಡ್ ಆಫ್ ಒಂದು ರೀಯೂನಿಯನ್ ಅಥವಾ ಒಂದು ಸ್ಟೆಬಿಲಿಟಿ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸೈಲೇಷನ್ ಆಗುವಂಥದ್ದು, ಒಂದು ಹ್ಯಾಪಿನೆಸ್ ಅನ್ನುವಂಥದ್ದು ಈ ಒಂದು ಕಾರ್ಡ್ ತೋರಿಸುತ್ತೆ. ಸೊ ಈ ಪರ್ಸನ್ಗೆ ನಿಮ್ಮ ಜೊತೆ ಇದ್ದಂಥ ಸ್ಟೇಬಲ್ನೆಸ್ ಅಥವಾ ಫೀಲಿಂಗ್, ಆ ಕೇರ್, ಆ ಓಮ್ಲಿ ಫೀಲ್ ಇದೆಲ್ಲನೂ ಇನ್ಯಾರೂ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ, ನಿಮ್ಮ ಹತ್ರ ಮತ್ತೆ ರೀಕನ್ಸಲೇಷನ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಕಾರ್ಡ್ಸ್ ಆರ್ ಶೋಯಿಂಗ್ ಒಂಥರ ಪಾಸಿಟಿವ್ ಆಗಿದೆ ಇವತ್ತಿನ ಕಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ನಿಮ್ಮನ್ನು ರೀಚ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ಜೊತೆ ಈ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ಮ ಮತ್ತು ಅವರ ಮಧ್ಯ ಸುಮಾರು ವಿಚಾರಗಳಲ್ಲಿ ಜಗಳ ಆಗಿದೆ, ಮನಸ್ತಾಪ ಆಗಿದೆ, ಮುನಿಸಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್. ಬಿಕಾಸ್ ಈ ಕಾರ್ಡ್ ಮತ್ತು ಈ ಕಾರ್ಡ್ ಎರಡೂ ಬರ್ತಾ ಇದೆ ಅಂತ ಅಂದರೆ ಇಟ್ ಶೋಸ್ ದಟ್ ಮೂರನೇ ವ್ಯಕ್ತಿ, ಇಲ್ಲೂ ನೋಡಿ 3 ಸ್ವಾರ್ಡ್ ಇದೆ, ಇಲ್ಲೂ ನೋಡಿ
3 ವ್ಯಕ್ತಿಗಳಿದ್ದಾರೆ. ಸೊ 3 ಅಂತ ಅಂದಾಗ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಯಾರೋ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ. ಬಟ್ ಈ ಪರ್ಸನ್ ಆ ಥರ್ಡ್ ಪಾರ್ಟಿ ಜೊತೆ ಈಗ ಪ್ರಾಪರಾಗಿ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಲ್ಲೂ ಕೂಡ ಖುಷಿಯಾಗಿಲ್ಲ, ಅಲ್ಲೂ ಕೂಡ ನೆಮ್ಮದಿಯಾಗಿಲ್ಲ. ಆ ವ್ಯಕ್ತಿ ಜೊತೆನೂ ಕೂಡ ಇವ್ರಿಗೆ ಅಲ್ಲಿ ಪ್ರೀತಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಪ್ರೆಸೆಂಟಲ್ಲಿ ಅವರು ಯಾವುದೇ ವ್ಯಕ್ತಿ ಜೊತೆ ಇರಲಿ, ಆ ವ್ಯಕ್ತಿ ಜೊತೆ ಆ ಪರ್ಸನ್ ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ, ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾಕೆ ಅಂದರೆ ಆ 3ನೇ ವ್ಯಕ್ತಿ ಹತ್ರ ಜಗಳ ಆಗ್ತಾ ಇದೆ, ಅಲ್ಲಿ ಬೇಜಾರಾಗ್ತಾ ಇದೆ. ಈ ಪರ್ಸನ್ಗೆ ಏನು ಪ್ರೀತಿ, ವಿಶ್ವಾಸ ಅಥವಾ ಕರುಣೆ ಇದು ಯಾವುದೋ ಆ ಪರ್ಸನ್ಗೆ 3ನೇ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ. ಸೊ ಅಲ್ಲಿ ಸಿಗದೆ ಇರೋ ಪ್ರೀತಿನ ಮತ್ತೆ ನಿಮ್ಮ ಹತ್ರ ಹುಡ್ಕೋದಕ್ಕೆ ಈ ಪರ್ಸನ್ನು ಟ್ರೈ ಮಾಡ್ತಿದ್ದಾರೆ. ಆಗಾಗ ಅವ್ರಿಗೆ ಅನ್ಸುತ್ತೆ ನಿಮ್ಮ ಹತ್ರ ವಾಪಸ್ ಬಂದ್ಬಿಡ್ಬೇಕು, ನಿಮ್ಮ ಹತ್ರ ಇರಬೇಕು, ನನಗೆ ಈ ಪಾರ್ಟಿ ಅಥವಾ ಈ ವ್ಯಕ್ತಿ ನನಗೆ ಮ್ಯಾಚ್ ಆಗಲ್ಲ, ಇವ್ರನ್ನ ಬಿಟ್ಟು ನಾನು ಮತ್ತೆ ನಿಮ್ಮ ಹತ್ರ ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಂದು ಧನು ರಾಶಿ, ಸಿಂಹ ರಾಶಿ, ಮಕರ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಕುಂಭ ರಾಶಿ ಕಾಣಿಸ್ತಾ ಇದೆ. ಆ್ಯಂಡ್ ಧನು ರಾಶಿ ಆಲ್ಸೋ. ಮತ್ತು ನಿಮ್ಮ ಒಂದು ಇನ್ಶಿಯಲ್ ಬಂದು AEMPRHTC ಮತ್ತು ಎಸ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು 3/13/21/4/12/13/5/14/17/26/23 ಆ್ಯಂಡ್ 17 ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಲಾಸ್ಟ್ ಕಾರ್ಡ್ ನೋಡೋಣ. ಓಕೆ, ನೈಟ್ ಆಫ್ ವಾಂಡ್ಸ್, ಇಟ್ಸ್ ಅ ಕನ್ಫರ್ಮೇಷನ್ ಕಾರ್ಡ್. ಈ ಪರ್ಸನ್ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನು, ಮತ್ತು ನಿಮ್ಮ ಮೇಲೆ ಆ ಪರ್ಸನ್ಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಅನ್ನೋವಂಥದ್ದಿದೆ. ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ, ಒಂದು ಲವ್ ಇದೆ, ಒಂದು ಕನೆಕ್ಷನ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಈ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರಾ, ನಿಮ್ಮಿಬ್ಬರ ಮಧ್ಯೆ ಮತ್ತೆ ರಿಯೂನಿಯನ್ ಆಗುತ್ತಾ ಅಂತ ಅಂದರೆ ಎಸ್. ಥರ್ಡ್ ಪಾರ್ಟಿನ ಬಿಟ್ಟು ಈ ಪರ್ಸನ್ ನಿಮ್ಮ ಹತ್ರ ಬರೋ ಅಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ನೋಡೋಣ ಅವರ ಫೀಲಿಂಗ್ಸ್ ಏನಾಗಿದೆ, ಅವರ ಕರೆಂಟ್ ಫೀಲಿಂಗ್ಸ್ ಏನು, ಅವ್ರು ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗಿನ್ನ ಲವ್ ಇದೆಯಾ ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಫಾರ್ಚುನೇಟ್ ಅವ್ರು ಹೇಳ್ತಿದ್ದಾರೆ, ನಾನು ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ನಿನ್ನನ್ನು ಮೀಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು, ನೀನು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನೀನು ಇಲ್ಲ ಅಂದಿದ್ರೆ ನನಗೆ ಪ್ರೀತಿ ಅಂದರೆ ಏನು ಅಥವಾ ರಿಯಾಲಿಟಿ ಅಂದರೆ ಏನು, ಜೀವನ ಅಂದರೆ ಏನು, ಇದು ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ನೀನು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಫಾರ್ಚುನೇಟ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇದು ಕೂಡ ಥರ್ಡ್ ಪಾರ್ಟಿ. ಇಲ್ಲೂ ಕೂಡ 3 ಜನ ವ್ಯಕ್ತಿ ಇದ್ದಾರೆ ನೋಡಿ. ನೀವು ಅಂತಿದ್ದೀರಾ ನೀನು ಮಾಡಿದ್ದು ಚೀಟಿಂಗ್, ಅದು ಚಾಯ್ಸ್, ಅದು ಮಿಸ್ಟೇಕ್ ಅಲ್ಲ, ನೀನು ಇಂಟೆನ್ಷನಲಿ ಮಾಡಿದ್ದು. ನಿನಗೆ ಗೊತ್ತಿರಲಿಲ್ವಾ ನಾನು ನಿನ್ನನ್ನು ಇಷ್ಟಪಡ್ತಿದ್ದೆ, ನಿನಗೆ ಗೊತ್ತಿರಲಿಲ್ಲ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅಂದ್ಬಿಟ್ಟು ನೀನು ಹೇಗೆ ನನ್ನನ್ನು ದೂರ ಮಾಡಿಕೊಂಡೆ, ನೀನು ಡಿಸೈಡ್ ಮಾಡಿದೆ, ನೀನು ಚೂಸ್ ಮಾಡಿದೆ, ಅದು ನೀನು ಮಾಡಿದ್ದು ಚೀಟಿಂಗ್ ನನಗೆ, ನೀನು ನನ್ನನ್ನು ಮೋಸ ಮಾಡಿದೆ, ನಿನಗೆ ನಾನು ಇದ್ದೀನಿ ಅಂತ ಗೊತ್ತಿದ್ರೂ ನೀನು ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡೆ, ನೀನು ಬೇರೆ ವ್ಯಕ್ತಿನ ಇಷ್ಟಪಟ್ಟೆ, ನೀನು ನನ್ನನ್ನು ಚೀಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಥರ್ಡ್ ಪಾರ್ಟಿ ಇರೋದು ಇಂಟೆನ್ಷನಲಿ ನೀನು ಅವ್ರ ಹತ್ರ ಹೋಗಿದ್ಯಾ, ನಾನು ಇದ್ರೂ ಕೂಡ ನಿನ್ನ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ದ ಎಂಡ್. ಓಕೆ, ಸೊ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ನೀವು ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋಗಿದ್ದಾರೆ. ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ವರ್ಕ್ ಆಗಲ್ಲ, ಇದು ಮುಗಿದೋಗಿದೆ, ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗಲ್ಲ, ಇದು ಎಂಡ್ ಆಗೋಗಿದೆ, ಈ ಪರ್ಸನ್ಗೆ ನನ್ನ ಹತ್ರ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಟುಗೆದರ್ನೆಸ್, ಐ ವಾಂಟ್ ಟು ಕಮ್ ಕ್ಲೋಸರ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಯು. ಅವರು ಮತ್ತು ನೀವು ಮತ್ತೆ ಒಂದಾಗಬೇಕು, ಮತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತೆ ನೀವಿಬ್ಬರು ಜೊತೆಯಾಗಿರಬೇಕು. ಯಾವ ರಿಲೇಷನ್ಶಿಪ್ ಎಂಡ್ ಆಗೋಗಿತ್ತು ಅದು ಮತ್ತೆ ರಿಯೂನಿಯನ್ ಆಗಬೇಕು ಅನ್ನೋವಂಥದ್ದು ಫೀಲ್ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಸೊ ಈ ಒಂದು ರೀಡಿಂಗಲ್ಲಿ ಇವತ್ತು ಏನು ಹೇಳಬೇಕು ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ
ವ್ಯಕ್ತಿ ಮಧ್ಯ ಒಂದು ಪೊಸೆಸಿವ್ನೆಸ್ ಇದೆ, ಒಂದು ಸೆಲ್ಫಿಶ್ನೆಸ್ ಇದೆ. ನೀವು ಬೇರೆಯವ್ರ ಹತ್ರ ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ನೀವು ಬೇರೆಯವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗಲ್ಲ. ನಿಮಗೂ ಅಷ್ಟೇ, ನಿಮ್ಮ ವ್ಯಕ್ತಿ ಬೇರೆಯವ್ರ ಹತ್ರ ಇರೋದು ನಿಮಗೂ ಇಷ್ಟ ಆಗ್ತಿಲ್ಲ, ನೀವು ಪೊಸೆಸಿವ್ ಆಗಿದ್ದೀರಾ, ನಿಮಗೂ ಸೆಲ್ಫಿಶ್ನೆಸ್ ಇದೆ. ಯಾಕೆಂದರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಪೊಸೆಸಿವ್ನೆಸ್ ಇರುತ್ತೆ, ಅಲ್ಲಿ ಸೆಲ್ಫಿಶ್ನೆಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮತ್ತು ಅವರ ಮಧ್ಯ ಇನ್ನೂ ಪ್ರೀತಿ ಇದೆ. ಆ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಹತ್ರ ಬರುವಂಥ ಎಲ್ಲ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಯಾಕೆಂದರೆ ಆ ಪರ್ಸನ್ನು ನಿಮ್ಮನ್ನು ಚೀಟ್ ಮಾಡಿ ಮೋಸ ಮಾಡಿ ಹೋಗಿರ್ಬೋದು, ಆದರೆ ಅವ್ರಿಗೆ ಅಲ್ಲಿ ಪ್ರೆಸೆಂಟ್ ವ್ಯಕ್ತಿ ಹತ್ರ ಪ್ರೀತಿ, ವಿಶ್ವಾಸ, ಕೇರ್, ಕನ್ಸರ್ಟ್ ಕಾಣಿಸ್ತಾ ಇರೋದ್ರಿಂದ ಆ ಪರ್ಸನ್ ಮತ್ತೆ ನಿಮ್ಮನ್ನ ಹುಡುಕೊಂಡು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.